ಹಾಯ್ ಓಲ್, ಅರ್ಜೆನ್ಸಿನಲ್ಲಿ ಯಾವ್ದಾದ್ರು ಮದುವೆಗೆ ಹೊರಟಿದ್ದೀರಾ? ಗಿಫ್ಟ್ ತಗೊಳ್ಳೋಕ್ಕೂ ಕೂಡ ಟೈಮ್ ಸಿಗ್ತಾ ಇಲ್ವಾ? ಹಾಗಾದರೆ ಒಂದ್ಸರಿ ಈ ಮನೇಲಿರುವಂತಹ ಹಳೆ ವೆಡ್ಡಿಂಗ್ ಕಾರ್ಡ್ನ ಬಳಸ್ಕೊಂಡು ನೀವೇ ನಿಮ್ಮ ಕೈಯಾರೆ ಈ ಎನ್ವಲಪ್ ಗಿಫ್ಟ್ ಕವರ್ನ ರೆಡಿ ಮಾಡ್ಬೋದು. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ. ಹೀಗೆ ನಿಮ್ಮಲ್ಲಿರುವಂತಹ ಹಳೆ ವೆಡ್ಡಿಂಗ್ ಕಾರ್ಡ್ನ ತೊಗೊಂಡು ಅದರೊಳಗಿರುವಂತಹ ಆ ಪೇಪರ್ನ ತೆಗೆದು ಹಾಕಿ ನಂತರ ಈ ರೀತಿಯಾಗಿ ಫ್ರಂಟ್ ಪೇಜ್ಗೆ ಮಧ್ಯದಲ್ಲಿ ಕಟ್ ಮಾಡ್ಕೊಳ್ಬೇಕು. ಈ ಪೇಜ್ನ ಬ್ಯಾಕ್ ಸೈಡಲ್ಲಿ 3 ಸೆಂಟಿಮೀಟರ್ 8 ಸೆಂಟಿಮೀಟರ್ ಹಾಗೆ 6 ಸೆಂಟಿಮೀಟರ್ಗಳಾಗಿ ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಲೈನ್ನ ಹಾಕ್ಕೊಳ್ಬೇಕಾಗತ್ತೆ. ನಂತರ ಕೊನೆಯದಾಗಿರುವಂತಹ ಎಕ್ಸ್ಟ್ರಾ ಏನಿರುತ್ತೆ ಪೇಪರ್ ಅದನ್ನು ನೀವು ಕಟ್ ಮಾಡ್ಕೊಳ್ಬೇಕು. ನಂತರ ಈ ಕಾರ್ಡ್ನ ಎರಡೂ ಸೈಡ್ಗಳಲ್ಲಿ ಈ ರೀತಿಯಾಗಿ ಹಾಫ್ ಸೆಂಟಿಮೀಟರ್ನಲ್ಲಿ ಮಾರ್ಕ್ ಮಾಡಿಕೊಂಡು 3 ಸೆಂಟಿಮೀಟರ್ ಹಾಗೆ 6 ಸೆಂಟಿಮೀಟರ್ ಏನಿದೆ ಲೈನು ಅಲ್ಲಿವರೆಗೂ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು. ನಂತರ ಒಂದು ಸ್ಕೇಲ್ನ ಸಹಾಯದಿಂದ ಲೈನ್ ಏನು ಹಾಕ್ಕೊಂಡಿದ್ದೀರಾ ನೀವು ಅಲ್ಲಿಗೆ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಫೆವಿಕಾಲ್ನ ಸಹಾಯದಿಂದ ಈ ರೀತಿಯಾಗಿ ಎರಡೂ ಸೈಡ್ಗಳಲ್ಲಿ ಅಂದರೆ 6 ಸೆಂಟಿಮೀಟರ್ ಏನಿದೆ ಅದನ್ನು 8 ಸೆಂಟಿಮೀಟರ್ ಒಳಗಡೆ ಈ ರೀತಿಯಾಗಿ ಮಡಚಿ ನಂತರ ಫೆವಿಕಾಲ್ ಏನು ಹಾಕೊಂಡಿರ್ತೀರ ಅದನ್ನು ಪ್ರೆಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಬಳಸಿದಂತಹ ವೆಡ್ಡಿಂಗ್ ಕಾರ್ಡ್ನ ಫ್ರಂಟ್ ಪೇಜಲ್ಲಿ ಈ ರೀತಿಯಾದಂತಹ ಒಂದು ಡಿಸೈನ್ ಇತ್ತು. ಸೊ ಅದನ್ನು ಕೂಡ ನಾನು ಎರಡನ್ನು ಕಟ್ ಮಾಡಿಕೊಂಡು ನಂತರ ರೆಡಿ ಮಾಡ್ಕೊಂಡಿದ್ದಂತಹ ಕಾರ್ಡ್ಗೆ ಈ ರೀತಿಯಾಗಿ 3 ಸೆಂಟಿಮೀಟರ್ ನಾವೇನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲಿಗೆ ಫೆವಿಕಾಲ್ ಹಾಕಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಡಿಸೈನ್ನ ಸ್ಟಿಕ್ ಮಾಡಿಕೊಂಡೆ. ಅದೇ ರೀತಿ ಬ್ಯಾಕ್ ಸೈಡ್ಗೂ ಕೂಡ ಅದೇ ಕಾರ್ಡಲ್ಲಿ ಇದ್ದಂತಹ ಇನ್ನೊಂದು ಡಿಸೈನ್ನ ಕಟ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೂ ಕೂಡ ನಾನು ಸ್ಟಿಕ್ ಮಾಡಿಕೊಂಡೆ. ಫೈನಲ್ ಆಗಿ ಎನ್ವಲಪ್ ಏನೋ ರೆಡಿ ಆಯಿತು. ಆದರೆ ಮ್ಯಾರೇಜ್ಗೆ ಅಂತ ಹೊರಟಿರೋ ನೀವು ಆ ಎನ್ವಲಪ್ ಒಳಗಡೆ ಗಿಫ್ಟ್ನ ಇಡೋದು ಮಾತ್ರ ಮರಿಬೇಡಿ. ಹೇಗಿತ್ತು ಅಂತ ಹೇಳಿ ಕಾಮೆಂಟ್ಸ್ನಲ್ಲಿ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.